ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ಓದುತ್ತಿರುವವರು ನಂದಿನಿ ಆನಂದರು. ಸುದ್ದಿಗಳ ವಿವರ. ತಾಲೂಕಿನ ಗುಬ್ಬಿಗ ಗ್ರಾಮ ಪಂಚಾಯಿತಿಗೆ ಸೇರಿದ ಸಿದ್ದನಕೊಡಿಗೆ ಕಾಲೋನಿ ಮುಖ್ಯ ರಸ್ತೆಯಲ್ಲಿ ಬಸ್ಸಿಗೆ ಕಾಯುತ್ತಿದ್ದ ಶಾಲಾ ಮಕ್ಕಳನ್ನು ಒಂಟಿ ಕಾಡಾನೆಯೊಂದು ಬೆನ್ನಟ್ಟಿ ಬಂದ ಘಟನೆ ಮಂಗಳವಾರ ಬೆಳಗ್ಗೆ 8:45 ಸುಮಾರಿಗೆ ನಡೆದಿದೆ. ಸಿದ್ದನಕೊಡಿಗೆ ಕಾಲೋನಿಯಲ್ಲಿ ಬಿಎಚ್ ಕೈಮರ ಹಾಗೂ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಗೆ ಹೋಗಲು 6 ಶಾಲಾ ಮಕ್ಕಳು ಶಾಲಾ ಬಸ್ಸಿಗೆ ಕಾಯುತ್ತಿದ್ದರು. ಆಗ ದಿಢೀರೆಂದು ಅದೇ ರಸ್ತೆಯಲ್ಲಿ ಒಂಟಿ ಆನೆಯು ಬಂದು ಮಕ್ಕಳ ಮೇಲೆ ದಾಳಿ ಮಾಡಲು ವೇಗವಾಗಿ ಬಂದಿದೆ. ತಕ್ಷಣ ಶಾಲಾ ಮಕ್ಕಳು ಬ್ಯಾಗ್ ಅನ್ನು ಬಿಸಾಕಿ ಸಮೀಪದ ಮನೆಗಳಿಗೆ ಓಡಿ ಹೋಗಿದ್ದಾರೆ. ಸ್ವಲ್ಪ ದೂರದ ಬಂದ ಆನೆ ನಂತರ ಪಕ್ಕದ ಅಕೇಶಿಯಾ ಪ್ಲಾಂಟೇಶನ್ ಕಡೆಗೆ ಹೋಗಿದೆ. ವಿಷಯ ತಿಳಿದ ಗ್ರಾಮಸ್ಥರು ಆಗಮಿಸಿದಾಗ ಒಂಟಿ ಆನೆ ಕಾಣಲಿಲ್ಲ. ಆದರೂ ಆನೆಯ ಹೆಜ್ಜೆ ಗುರುತು ಕಂಡಿದೆ. ಗ್ರಾಮಸ್ಥರ ಪ್ರಕಾರ ಕಳೆದ 6 ತಿಂಗಳಿಂದ ಅರಳಿಕೊಪ್ಪ, ವಗಡೆ, ಸಂಗ್ಸೆ, ಗುಬ್ಬಿಗ ಗ್ರಾಮಗಳಲ್ಲೇ ಒಂಟಿ ಆನೆ ಸುತ್ತಾಡುತ್ತಾ ಅಡಿಕೆ, ಬಾಳೆ, ತೆಂಗಿನ ಮರ ಹಾಗೂ ಭತ್ತದ ಗದ್ದೆ ಹಾಳು ಮಾಡುತ್ತಿದೆ. ಅರಣ್ಯ ಇಲಾಖೆ ಹಾಗೂ ಆನೆ ನಿಗ್ರಹ ಪಡೆಯವರು ಆಗಮಿಸಿ ಪಟಾಕಿ ಸಿಡಿಸಿ ಕಾಡಾನೆ ಅಟ್ಟಿದರೂ ಪ್ರಯೋಜನವಾಗದೆ ಮತ್ತೆ ವಾಪಸ್ಸು ಬಂದು ಇದೇ ಗ್ರಾಮಗಳಲ್ಲೇ ಸುತ್ತಾಡುತ್ತಿದೆ. ಹೆಚ್ಚಾಗಿ ಸಿದ್ದನಕೊಡಿಗೆ, ಮಾವಿನಮನೆ, ಗುಡಿಕೆರೆ, ಕೋಡಿಹಳ್ಳಿ, ಟೆಂಕಬೈಲ್ ಮುಂತಾದ ಹಳ್ಳಿಗಳಲ್ಲೇ ಸುತ್ತಾಡುತ್ತಿದೆ. ಒಂಟಿ ಆನೆಯು ಶಾಲೆಯ ಮಕ್ಕಳನ್ನು ಬೆನ್ನಟ್ಟಿದ ಸುದ್ದಿ ತಿಳಿಯುತ್ತಿದ್ದಂತೆ ನೂರಾರು ಗ್ರಾಮಸ್ಥರು ಒಟ್ಟಾಗಿ ಚಿಕ್ಕ ಅಗ್ರಹಾರ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಎಂಎನ್ ನಾಗೇಶ್ ಮಾತನಾಡಿ, ಆ ಭಾಗದಲ್ಲಿ 3 ಒಂಟಿ ಆನೆಗಳು ಸುತ್ತಾಡುತ್ತಿದೆ. ಅದರಲ್ಲಿ ಒಂದು ಪುಂಡಾನೆಯು ಇಂದು ಮಕ್ಕಳನ್ನು ಅಟ್ಟಿಸಿಕೊಂಡು ಬಂದಿದೆ. ಕಾಡಿನಿಂದ ಗ್ರಾಮಕ್ಕೆ ಕಾಡಾನೆ ಬಾರದಂತೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಡಿ ಲೋಕೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ರೀಹರ್ಷ ಮಾತನಾಡಿ, ಒಂಟಿ ಆನೆಯನ್ನು ತಕ್ಷಣ ಹಿಡಿದು ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ನಂತರ ಉಪವಲಯ ಅರಣ್ಯಾಧಿಕಾರಿ ಬೀರೇಶ್ ಹೊನ್ನಮ್ಮನವರ್ ಅವರಿಗೆ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಾವಿನಮನೆ ಮಂಜುನಾಥ್, ಸಿದ್ದನಕೊಡಿಗೆ ಮನುಕುಮಾರ್, ಗುಡ್ಡೆಕೆರೆ ಸುಮಂತ್, ಮಾವಿನಮನೆ ವಿಕಾಸ್, ಕಲ್ಮನೆ ಸತೀಶ್, ಮಂಜು, ಮಾವಿನಮನೆ ಭವಾನಿ, ಭಾಗ್ಯ, ಗಾನವಿ, ಗೀತಾ, ಅಶ್ವಿನಿ ಮತ್ತಿತರರು ಉಪಸ್ಥಿತರಿದ್ದರು. ಹಳ್ಳಿಕೊಪ್ಪ ಗ್ರಾಮದಲ್ಲಿ ಈಗೇನು ಶಾಲೆ ಮಕ್ಕಳು ನಿತ್ಯ ಶಾಲೆ ಹೋಗೋದ್ರಲ್ಲಿ ಭಯಭೀತರಾಗಿ ಶಾಲೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆನೆ ಸುತ್ತಮುತ್ತ ಇದೆ ಅಂತೇಳಿ ಅದರಲ್ಲಿ ಇವತ್ತು ಅದು ನಿಜ ಆಗಿದೆ. ಮಕ್ಕಳು ಶಾಲೆಗೆ ಹೋಗುವಾಗ ಬೆರೆಸಿ ಭಯಭೀತರಾಗಿ ಮಕ್ಕಳು ಬಿದ್ದು ಕಾಲಿಗೆಲ್ಲ ಪೆಟ್ಟು ಮಾಡ್ಕೊಂಡು ಬರೋ ಪರಿಸ್ಥಿತಿ ಆಗಿದೆ. ಆದರೆ ಈ ಆನೆ ಹೇಗಿದೆ ಅಂದರೆ, ಈಗಾಗಲೇ ನಮ್ಮ ಗಮನಕ್ಕಿರೋ ಮಾಹಿತಿ ಪ್ರಕಾರ 3 ಆನೆ ಇದೆ. ಒಂದು ಸಾರ್ಯದಲ್ಲಿದೆ, ಇನ್ನು ಒಗಡೆ ಸಂಸೆ ಆ ಭಾಗದಲ್ಲೂ ಇದೆ. ಇಲ್ಲಿ ಹಳ್ಳಿಕೊಪ್ಪ, ಸಂಸೆ, ಗುಬ್ಬಿಗ ಈ ಸುತ್ತಮುತ್ತದ 3 ಆನೆಗಳು ಇದೆ. ಅದರಲ್ಲಿ ಈ ಆನೆ ಸ್ವಲ್ಪ ಪುಂಡಾಟಿಕೆ ಜಾಸ್ತಿ ಇದೆ. ಹಾಗಾಗಿ ನಮಗೆ ಕಾಡಲ್ಲಿರೋದಕ್ಕೆ ಆನೆದು ವಿರೋಧ ಇಲ್ಲ. ರೈತರು ಬೆಳೆ ಹಾನಿ ಮಾಡೋದು, ದಾಳಿ ಮಾಡೋದು, ಮನುಷ್ಯ ಹಾನಿ ಮಾಡೋದು ಇದು ಆಗ್ಬೇಕಾದ್ರೆ ಮುಂಚೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತೀವಿ. ಅವ್ರು ರಾತ್ರಿ ಬರ್ತಾರೆ, ETF ತಗೊಂಡು ಬರ್ತಾರೆ, ಒಂದು ಪಟಾಕಿ ಹೊಡಿತಾರೆ, ಹೋಗ್ತಾರೆ. ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ನಮ್ಮ ಗ್ರಾಮಸ್ಥರಿಗೂ ಮತ್ತು ರೈತರಿಗೆ ಬಹಳ ಒಂದು ಬೆಳೆಗಳಿಗೆ ಭಾರಿ ಅನ್ಯಾಯ ಮಾಡ್ತಾ ಇದೆ ಆನೆ. ಈ ಉದ್ದೇಶದಿಂದ ಇವತ್ತು ರೈತರುಗಳೆಲ್ಲರೂ ಸೇರಿ ನಾವು ಫಾರೆಸ್ಟ್ ಆಫೀಸಿಗೆ ಬಂದು ನೀವು ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಲೇಬೇಕು ಅನ್ನೋ ಒಂದು ಅನುಗ್ರಹ, ನಿಮ್ಮ ಒಂದು ಬೇಡಿಕೆಯನ್ನು ನಾವು ನಮ್ಮ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಸಹ ಈ ಡಿಪಾರ್ಟ್ಮೆಂಟಿಗೆ ಹೇಳಬೇಕು ಅಂತೇಳಿ ಉದ್ದೇಶದಿಂದ ಎಲ್ಲ ರೈತರುಗಳು ಸಹ ನಮ್ಮ ಕೆಲಸ ಕಾರ್ಪಣ್ಯಗಳನ್ನು ಬಿಟ್ಟು ನಾವು ಇವತ್ತು ರೇಂಜರ್ ಆಫೀಸ್ ಹತ್ರ ಬಂದಿದ್ದೀವಿ. ದಯವಿಟ್ಟು ಸಂಬಂಧ ಅನೇಕ ಬಾರಿ ಮೌಖಿಕವಾಗಿ ಫಾರೆಸ್ಟ್ ಗಾರ್ಡ್ ಅವರಿಗೆ ಎಲ್ಲರಿಗೂ ಹೇಳಿದ್ವಿ, ಆದರೆ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಿನ್ನೆ ರಾತ್ರಿ ಕೂಡ ಬಂದು ಎಲ್ಲರ ತೋಟಗಳಿಗೆ ಹಾನಿ ಮಾಡಿದೆ. ಹಾಗೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದವ್ರನ್ನ ಅವ್ರನ್ನ ಬೆರೆಸಿ ಅವ್ರಿಗೆ 3-4 ಜನಕ್ಕೆ ಪೆಟ್ಟಾಗಿದೆ. ಹೀಗಾಗಿ ಮಕ್ಕಳು ಸ್ಕೂಲಿಗೆ ರಜಾ ಮಾಡಿ 2 ದಿನದಿಂದ ಸ್ಕೂಲಿಗೆ ರಜಾ ಮಾಡಿ ಕಾಯ್ತಿದ್ದಾರೆ. ಆನೆ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ETF ಅವ್ರು ಬಂದರು, ಓಡಿಸಿದ್ರು, ಆನೆ ಮತ್ತೆ ಹೋಯ್ತು. ಅಲ್ಲೇ ಗುಡ್ಡಿಕೆರೆ, ಸಿದ್ದನಕೊಡಿಗೆ, ಮಾವಿನ ಮನೆ, ಅರಳಿಕೊಪ್ಪ, ಮತ್ತಿಮರ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದೆ. ಯಾರಿಗಾದರೂ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಈಗ ಬೆಳೆ ಆದರೆ ನಾಳೆ ಮತ್ತೆ ಬೆಳೆ ನೆಡ್ಬೋದು. ಮನುಷ್ಯರಿಗೆ ದನಕರುಗಳಿಗೆ ಏನಾದರೂ ಹಾನಿ ಆಗೋಕ್ಕಿಂತ ಮುಂಚೆ ಆದಷ್ಟು ತ್ವರಿತವಾಗಿ. ಕೇರಳ ಹಿಂದೂ ಸಮಾಜದ ಎನ್ಆರ್ಪುರ ತಾಲೂಕು ಘಟಕದಿಂದ 4ನೇ ವರ್ಷದ ಪಿತೃತರ್ಪಣಾ ಕಾರ್ಯಕ್ರಮವು ರಾವೂರು ಭದ್ರಾ ಹಿನ್ನೀರಿನಲ್ಲಿ ಕೇರಳ ಸಂಪ್ರದಾಯದಂತೆ ಕರ್ಕಾಟ ಮಾಸದ ಅಮಾವಾಸ್ಯ ದಿನವಾದ ಆಗಸ್ಟ್ 12ರ ಬುಧವಾರ ನಡೆಸಲಾಗುತ್ತಿದ್ದು, ತಾಲೂಕಿನ ಎಲ್ಲ ಕೇರಳ ಹಿಂದೂ ಸಮಾಜದವರು ಆಗಮಿಸಬೇಕು ಎಂದು
ಕೇರಳ ಹಿಂದೂ ಸಮಾಜದ ಅಧ್ಯಕ್ಷ PR ಸುಕುಮಾರ್ ಮನವಿ ಮಾಡಿದ್ದಾರೆ. ನರಸಿಂಹರಾಜಪುರ ಪಟ್ಟಣದ ವಿದ್ಯಾಗಣಪತಿ ಸಂಘದ 2026-27ನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು, ಅಧ್ಯಕ್ಷರಾಗಿ H. ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ H. ನಾಗಾರ್ಜುನ ಆಯ್ಕೆಯಾಗಿದ್ದಾರೆ. ಗೌರವಾಧ್ಯಕ್ಷರಾಗಿ ಶಾಸಕ TD ರಾಜೇಗೌಡ ಆಯ್ಕೆಯಾಗಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿ ಕುಮಾರಸ್ವಾಮಿ, ಉಪಾಧ್ಯಕ್ಷರುಗಳಾಗಿ K. ಸುನೀಲ್ ಕುಮಾರ್, MC. ಗುರುಶಾಂತಪ್ಪ, HK. ರವಿ, DG. ಕುಮಾರ್, ಮಂಜು ಎನ್ ಗೌಡ, ಸಹ ಕಾರ್ಯದರ್ಶಿಯಾಗಿ ಶಶಿಧರ ಶೆಟ್ಟಿ, ಖಜಾಂಚಿಯಾಗಿ BS. ಚಂದ್ರಮೌಳಿ ಹಾಗೂ ಸಹ ಖಜಾಂಚಿಯಾಗಿ HC. ಚಿನ್ಮಯಿ ಆಯ್ಕೆಯಾಗಿದ್ದಾರೆ. ಮಗು ಆರೋಗ್ಯವಾಗಿರಬೇಕಾದರೆ ತಾಯಿಯೂ ಸಹ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಬಸ್ತಿಮಠದ ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾಕ್ಟರ್ ಕ್ಷಮಾ ಸಲಹೆ ನೀಡಿದರು. ಅವರು ಸೋಮವಾರ ರಾಜೀವ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಸ್ತನ್ಯಪಾನ ಸಪ್ತಾಹ ಹಾಗೂ ಮಗುವಿಗೆ ಅನ್ನಪ್ರಾಶನ ಮತ್ತು ಅಂಗನವಾಡಿ ಸಹಾಯಕಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ತಾಯಿಯು ತನ್ನ ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗಿರಬೇಕು. ಪ್ರತಿ 2 ಗಂಟೆಗಳಿಗೊಮ್ಮೆ ಮಗುವಿಗೆ ಎದೆ ಹಾಲು ಕುಡಿಸಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಸಿಗುವ ಪೌಷ್ಟಿಕಾಂಶ ಆಹಾರಗಳಾದ ಬೇಳೆ, ಅಕ್ಕಿ, ಗೋಧಿ, ಕೋಳಿ ಮೊಟ್ಟೆಗಳನ್ನು ಸೇವನೆ ಮಾಡಬೇಕು ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ ಕಾರ್ಯಕ್ರಮ ಉದ್ಘಾಟಿಸಿದರು. CDPO ಇಲಾಖೆಯ ಮೇಲ್ವಿಚಾರಕಿ ಸಾವಿತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ತನ್ಯಪಾನ ಸಪ್ತಾಹದ ಉದ್ದೇಶ ವಿವರಿಸಿದರು. ಮದರ್ ಸ್ವಯಂ ಸಂಸ್ಥೆಯ ಆರ್ಥಿಕ ಪ್ರಸಾರಕಿ ಸುನೀತಾ ಬ್ಯಾಂಕ್ ವ್ಯವಹಾರ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಪ್ತ ಸಮಾಲೋಚಕ ಸುಹಾಸ್, ಅಂಗನವಾಡಿ ಶಿಕ್ಷಕಿ ಶಿವರತ್ನ, ಆಶಾ ಕಾರ್ಯಕರ್ತೆಯರ ಸಂಘದ ಮೇಲ್ವಿಚಾರಕಿ ಪೂರ್ವಾವತಿ, ಆಶಾ ಕಾರ್ಯಕರ್ತೆ ಅನಿತಾ, ಅಂಗನವಾಡಿ ಸಂಘದ ಅಧ್ಯಕ್ಷೆ ಯಾಸ್ಮಿನ್, ಸ್ತ್ರೀ ಶಕ್ತಿ ಸಂಘಗಳ ಅಧ್ಯಕ್ಷೆ ಶಬೀನಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಅಂಗನವಾಡಿ ಸಹಾಯಕಿ ಶಶಿಕಲಾ ಅವರನ್ನು ಬೀಳ್ಕೊಡಲಾಯಿತು. ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ನೀಡುವ ಮೂಲಕ ಅನ್ನಪ್ರಾಶನ ಮಾಡಿಸಲಾಯಿತು. ಸುನೀತಾ ಕಾರ್ಯಕ್ರಮ ನಿರೂಪಿಸಿದರು. ತಾಯಿ ಭಾರತಾಯಿ ಎಲ್ಲೆಲ್ಲಿರುವೆ ಶಾರದೆ, ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಿನ್ನನ್ನೆಲ್ಲೇ ಕಂಡನು. ವೀಣೆಯ ಬಳಿಯಲ್ಲಿ ಇರುವೆ ಎಂದು ವೀಣೆಯ ಬಳಿಗೆ ಹೋದೆನು. ವೀಣೆಯ ಸಿರಿಯ ಸೊಬಗು ವಂದನೆಗಳು.